ಓಂ ಸಾಯಿರಾಮ್. ಸಾಯಿ ಚರಿತ್ರೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮೆಲ್ಲ ಸಾಯಿ ಕುಟುಂಬದವ್ರಿಗೂ ಶೇರ್ ಮಾಡಿ. ಸಾಯಿಬಾಬಾ ಅವ್ರಿಗೆ ಪೂಜೆ ಮಾಡುವ ವಿಧಾನ. ಬೆಳಗ್ಗೆ ಎದ್ದು ಬೇಗ ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಯನ್ನು ಕ್ಲೀನ್ ಮಾಡಿ ರಂಗೋಲಿ ಹಾಕಿ ಸಾಯಿಬಾಬಾ ಅವರ ವಿಗ್ರಹ ಅಥವಾ ಫೋಟೋ ಯಾವುದಾದ್ರೂ ಇದ್ದರೆ ಕ್ಲೀನ್ ಮಾಡಿಕೊಂಡು ಅರಿಶಿನ ಅಥವಾ ಗಂಧ ಎರಡನ್ನೂ ಹಚ್ಚಿ ಹೂವಿಟ್ಟು ಎಲೆ ಅಡಿಕೆ ಬಾಳೆಹಣ್ಣು ದೇವರ ಮುಂದೆ ಇಟ್ಟು ಸಂಕಲ್ಪ ಮಾಡ್ಕೊಳ್ಳಿ. ನಿಮ್ಮ ಇಷ್ಟಾರ್ಥ ಏನಾಗಬೇಕು, ನಿಮ್ಮ ಯಾವ ಕೋರಿಕೆ ನಿಮಗೆ ಈಡೇರಬೇಕು ಅಂತ ಮನಸಲ್ಲೇ ಸಂಕಲ್ಪ ಮಾಡಿಕೊಂಡು 2 ತುಪ್ಪದ ದೀಪಗಳನ್ನ ಹಚ್ಕೊಂಡು ಗಂಧದ ಕಡ್ಡಿ ಬೆಳಗಿ ಸಾಧ್ಯವಾದರೆ 1 ಟೈಮ್ ಉಪವಾಸ ಮಾಡಬೇಕು. ಬೆಳಿಗ್ಗೆ ಅಥವಾ ಸಾಯಂಕಾಲ ಯಾವುದಾದ್ರೂ 1 ಟೈಮ್ ಉಪವಾಸ ಮಾಡಿ ದೇವಸ್ಥಾನಕ್ಕೆ ಹೋಗಿ ದರ್ಶನನ ಮಾಡ್ಕೊಂಡು ಬರಬೇಕು. ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ ಅಂದರೆ ಮನೆಯಲ್ಲೇ ಕೂತು 108 ಬಾರಿ ಓಂ ಸಾಯಿನಾಥಾಯ ನಮಃ, ಓಂ ಸಾಯಿನಾಥಾಯ ನಮಃ, ಓಂ ಸಾಯಿನಾಥಾಯ ನಮಃ, ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್ ಅಂತ 108 ಸರಿ ಯಾವುದಾದ್ರೂ ಒಂದು ದಿನಕ್ಕೆ 108 ಸರಿ ಹೇಳ್ಕೊಳ್ಳಿ. ನಿಮ್ಮ ಇಷ್ಟಗಳು ಏನೇ ಇರಲಿ ಅವು ಈಡೇರ್ತವೆ. ನಿಮಗೆ ಗೊತ್ತಾಗ್ಬಿಡುತ್ತೆ ಚೇಂಜಸ್ ಯಾವ ಥರ ಆಗ್ತಾಯಿದೆ ಅಂತ. ನಿಮಗೆ ಒಂಥರ ವೈಬ್ರೇಷನ್ ಆಗುತ್ತೆ ಪೂಜೆ ಮಾಡೋದ್ರಿಂದ. ಸಾಯಿಬಾಬಾ ಅವ್ರಿಗೆ ಒಂದು ಲೋಟ ನೀರು ಮತ್ತು 1 ಲೋಟ ಹಾಲು ನೈವೇದ್ಯವಾಗಿ ಇಡಿ, ಇಲ್ಲ ಹಣ್ಣಾದರೂ ಇಡಿ, ಯಾವುದೋ ಒಂದು ನೈವೇದ್ಯಕ್ಕೆ ಅಂತ ಇಡಿ. ನೈವೇದ್ಯ ಇಲ್ದಿರ ಪೂಜೆ ಮಾಡಬೇಡಿ. ಇಲ್ಲ ಮತ್ತು ನಿಮಗೆ ಏನೂ ಇಡೋಕ್ಕಾಗಲಿಲ್ಲ ಅಂದರೆ ಸಾಯಿಬಾಬಾ ಅವ್ರಿಗೆ ಬಿಸ್ಕೆಟ್ ಅಂದರೆ ತುಂಬ ಇಷ್ಟ. ಬಿಸ್ಕೆಟ್ ಆದರೂ ತಂದು ನೈವೇದ್ಯ ಮಾಡಿ ಸಾಯಿಬಾಬಾ ಅವ್ರಿಗೆ ಗಂಧಕಡ್ಡಿ ಇಂದ ತುಪ್ಪದ ದೀಪ ಹಚ್ಚಿ ಆರತಿ ಮಾಡಿ. ನಿಮ್ಗೆ ಎಂಥದ್ದೇ ಕಷ್ಟ ಇರಲಿ, ಕೆಲಸ ಇಲ್ಲ ಅಂದರೆ ಕೆಲಸ ಸಿಗುತ್ತೆ. ಮತ್ತು ಮನೆಯಲ್ಲಿ ಶಾಂತಿ ಇಲ್ಲ, ಕಿರಿಕಿರಿ ಆಗ್ತಾಯಿದೆ ಅಂತಂದರೆ ಏನೋ ಒಂಥರ ಜಗಳ, ಯಾವಾಗಲೂ ಜಗಳ ಅಂತ ಅನ್ನೋದಾದರೆ ಅದೆಲ್ಲ ಮನೆಯಲ್ಲಿ ಶಾಂತಿ ಆಗುತ್ತೆ. ಯಾವ ಜಗಳನೂ ಇರಲ್ಲ, ಏನೂ ಇರಲ್ಲ. ಮತ್ತು ನಿಮಗೆ ಇನ್ನು ಏನಾದರೂ ನೀವು ಅಂದ್ಕೊಳ್ಬೇಕು, ಯಾರಾದರೂ ನಿಮಗೆ ಕೆಟ್ಟದ್ದು ಬಯಸಿದ್ರು ಕೂಡ ಏನೂ ನಿಮಗೆ ಆಗಲ್ಲ. ಆ ಥರ ಸಾಯಿಬಾಬಾನ ಪೂಜೆ ಮಾಡಿ ನಿಮಗೆಲ್ಲ ಒಳ್ಳೆಯದೇ ಆಗುತ್ತೆ. ಆದಷ್ಟು ಪ್ರಾಣಿ ಪಕ್ಷಿಗಳಿಗೆ ಸಾಯಿಬಾಬಾ ಅವ್ರಿಗೆ ಪ್ರಾಣಿ ಪಕ್ಷಿಗಳು ಮತ್ತು ನಾಯಿ ಅಂದರೆ ತುಂಬ ಇಷ್ಟ. ಅದಕ್ಕೆಲ್ಲ ನೀವು ಪಕ್ಷಿಗಳಿಗೆ ಅಕ್ಕಿ ಆ ಥರ ಎಲ್ಲ ಹಾಕ್ಬೋದು. ಆವತ್ತೊಂದು ದಿವಸ ಪೂಜೆ ಮಾಡೋ ದಿವಸ ನಾಯಿಗಳಿಗೆ ಕೂಡ ಊಟ ಹಾಕ್ಬೋದು. ಸಾಯಿಬಾಬಾ ತುಂಬ ಖುಷಿಪಡ್ತಾರೆ. ಅದೆಲ್ಲ ಬಡವ್ರಿಗೆ ಯಾರಿಗಾದರೂ ಒಂದೊತ್ತು ಊಟ ಕೊಡೋಕ್ಕೆ ಟ್ರೈ ಮಾಡಿ, ನಿಮ್ಮ ಜೀವನನೇ ಚೇಂಜ್ ಆಗುತ್ತೆ. ಹಸಿದವ್ರಿಗೆ, ಯಾರಾದರೂ ವಯಸ್ಸಾದವ್ರಿಗೆ, ಯಾರಿಗೆ ಅವಶ್ಯಕತೆ ಇದೆಯೋ ಊಟ, ಅವ್ರಿಗೆ ಊಟ ಕೊಡಿಸಿ. ಗುರುವಾರದ ದಿನ ನೋಡಿ 9 ವಾರದಲ್ಲಿ ನಿಮಗೆ ಎಲ್ಲ ಚೇಂಜಸ್ ಯಾವ ಥರ ಆಗುತ್ತೆ ಅಂತ 9 ಗುರುವಾರ ಇದೇ ಥರ ಪೂಜೆ ಮಾಡಿ. ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್.